ಗೊಳಿಸಿದ್ರು. ಈ ಫ್ಯಾಷನ್ ಶೋ ನಡೆದದ್ದು ಜಯನಗರದ ಕಲಾನಿಕೇತನ್ ಶೋರೂಮ್ನಲ್ಲಿ. ಮದುವೆ ಸೀಸನ್ ಶುರುವಾಗಿದೆ. ಅದಕ್ಕೆ ಸಿಟಿ ಹೆಣ್ಮಕ್ಳನ್ನ ಸೆಳೆಯೋದಕ್ಕೆ ದೊಡ್ಡ ದೊಡ್ಡ ಸೀರೆ ಶೋರೂಮ್ಗಳು ನಾಮುಂದು ತಾಮುಂದು ಅಂತ ಪೈಪೋಟಿಗೆ ಬಿದ್ದಿವೆ. ಇವತ್ತು ಬೆಂಗಳೂರಿನ ಪ್ರಸಿದ್ಧ ಸ್ಯಾರಿ ಹೌಸ್ ಕಲಾನಿಕೇತನದಲ್ಲಿ ಸೀರೆಗಳ ಲೋಕವೇ ಸೃಷ್ಟಿಯಾಗಿತ್ತು. ಹೆಂಗಳೆಯರ ಮನೆಗೆಲ್ಲಲು ಬ್ರೈಡಲ್ ಸ್ಟುಡಿಯೋ ಶೋ ಏರ್ಪಡಿಸಲಾಗಿತ್ತು. ಯಾಕೆ ಅಂದ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ ಈ ಬ್ರೈಡಲ್ ಲೋಕಕ್ಕೆ ಸ್ಯಾಂಡಲ್ವುಡ್ ನಟಿಮಣಿಯರ ದಂಡೆ ಹರಿದು ಬಂದಿತ್ತು. ರಾಧಿಕಾ ಪಂಡಿತ್ ಸಾಂಪ್ರದಾಯಿಕ ಕಾಂಜೀವರಂ ಸೀರೆ ಉಟ್ಟು ಕಂಗೊಳಿಸುತ್ತಿದ್ರು. ಇವತ್ತು ನಾನು ಕಲಾನಿಕೇತನ್ ಬ್ರೈಡಲ್ ಸೆಕ್ಷನ್ ಇನಾಗ್ರೇಟ್ ಮಾಡಿದೆ. ಅದು ತುಂಬಾ ನನಗೆ ಖುಷಿ ಕೊಡೋ ವಿಷಯ. ಬಿಕಾಸ್ ಒಂದು ಹುಡುಗಿಗೆ ಬ್ರೈಡಲ್ ಅನ್ನೋದು ಒಂದು ಮದುವೆ ಹೆಣ್ಣು ಆಗೋದು ಒಂದು ದೊಡ್ಡ ವಿಷಯ. ಪ್ಲಸ್ ಅದನ್ನ ಡ್ರೆಸ್ ಅಪ್ ಮಾಡೋಕ್ಕೆ ಇರುವಂತಹ ಉತ್ಸಾಹ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ಇಟ್ಸ್ ರಿಯಲಿ ಲವ್ಲಿ ದಟ್ ಕಲಾನಿಕೇತನ್ ಒಂದು ಬ್ರೈಡಲ್ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಆಗಿ ಲಾಂಚ್ ಮಾಡಿದ್ದಾರೆ. ಎಷ್ಟೊಂದು ವೆರೈಟೀಸ್ ಇದೆ. ಸೊ ಪ್ರತಿಯೊಂದು ಹೆಣ್ಣಿಗೂ ಮದುವೆ ಡ್ರೆಸ್ಗೆ ಬ್ರೈಡಲ್ ಕಲೆಕ್ಷನ್ ಅಂದ್ರೆ ವೆರೈಟೀಸ್ ಚಾಯ್ಸಸ್ ಇದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನು ನೀತಾ ಕಾಸ್ಟ್ಲಿ ವರ್ಕ್ ಇರೋ ನಾರ್ತ್ ಇಂಡಿಯನ್ ಗಾಗ್ರಾ ತೊಟ್ಟು ಸೂಪರ್ ಆಗಿ ಮಿಂಚುತ್ತಿದ್ರು. ಸೀರೆ ತುಂಬಾ ಈಸಿ ಉಡೋಕೆ, ಯಾಕಂದ್ರೆ ಅವ್ರು ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿರೋ ಸೀರೆ. ಜಸ್ಟ್ ದುಪ್ಪಟ್ಟ ಮಾತ್ರ ನಾವು ಹಾಕೋಬೇಕು, ಸೆಟ್ ಮಾಡ್ಕೋಬೇಕು. ಬ್ರೈಡಲ್ ವೇರ್ ನಾನು ಯಾವತ್ತೂ ಹಾಕಿರ್ಲಿಲ್ಲ. ಅದು ಫಸ್ಟ್ ಟೈಮ್ ಆಕ್ಚುಲಿ ಒಂದು ಶೋ ಮಾಡ್ತಾ ಇರೋದು ನಾನು. ಐ ಫೀಲ್ ನೈಸ್. ರಮ್ಯಾ ಬಾರ್ನಾ ಪಕ್ಕ ಮುಘಲ್ ಗೆಟಪ್ ನಲ್ಲಿ ಕಾಣಿಸಿಕೊಂಡ್ರು. ಖುಷಿ ಆಗ್ತಾ ಇದೆ. ಮುಂಚೆನೂ ನಾನು ಮುಸ್ಲಿಂ ಬ್ರೈಡ್ ಆಗಿ ಒಂದು ಫೋಟೋಶೂಟ್ ಮಾಡಿದ್ದು. ಬಟ್ ಇವಾಗ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನ್ನ ಲೆಹೆಂಗಾ ತುಂಬ ಹೆವಿ ಆಗಿದೆ, ತುಂಬ ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಸ್ಟ್ಯಾಂಡಿಂಗ್ ಔಟ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೇ ಅಲ್ಲ, ಬ್ರೈಡಲ್ ಕಲೆಕ್ಷನ್ ನಲ್ಲಿ ಹೆಂಗಳೆಯರ ಕಣ್ಮನ ಸೆಳೆಯುವ ಅದ್ಭುತ ಕಲೆಕ್ಷನ್ ಇತ್ತು. ಒಟ್ನಲ್ಲಿ ಸ್ಯಾಂಡಲ್ವುಡ್ ನಟಿಮಣಿಯರು ಸಾಂಪ್ರದಾಯಿಕ ಲುಕ್ ನಲ್ಲಿ ಮಿಂಚಿದ್ದು ಸುಳ್ಳಲ್ಲ. ದೀಪ್ತಿ ತೋಳ್ಪಾಡಿ, ಜನಶ್ರೀ ನ್ಯೂಸ್, ಬೆಂಗಳೂರು. ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರವಾಸಿನಿಯಲ್ಲಿ ಹಬ್ಬದ ವಾತಾವರಣ. ಹೌದು, ಈ ಬಾರಿಯ ಬೆಸ್ಟ್ ಇಂಡಿಯಾ ಜ್ಯುವೆಲರಿ ಶೋನ ರಾಯಭಾರಿಯಾಗಿರುವ ನಟಿ ರವೀನಾ ಟಂಡನ್ ಎಕ್ಸಿಬಿಷನ್ಗೆ ಚಾಲನೆ ಕೊಟ್ಟು ಪ್ರಮೋಷನ್ ಕೂಡ ಮಾಡಿದ್ರು.